ಜೈ ಹಿಂದ್ ಆಲ್ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಇಲ್ಲಿ ಬಂದ್ಬಿಟ್ಟು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿಕೆಸಿಂದ ಇದರಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರ. ಸೊ ಆಲ್ಮೋಸ್ಟ್ ಆಲ್ ನಾನು 3 days ಬ್ಯಾಕ್ ಇದು ನೋಟಿಫಿಕೇಶನ್ ಆದ ತಕ್ಷಣನೇ ನಿಮಗೆ ಇದರದ್ದೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬೋರ್ಡ್ ಮೇಲೆ ಡೀಟೇಲ್ ಆಗಿರೋ ಇನ್ಫಾರ್ಮೇಷನ್ ಕೂಡ ನಾನು ನಿಮ್ಗೆ ಆಲ್ಮೋಸ್ಟ್ ಆಲ್ ತಲುಪಿಸಿದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 2022ರಲ್ಲಿ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥ ಹುದ್ದೆ ಒಳ್ಳೆ 2025 ಕಾಲ್ಫಾರ್ಮ್ ಮಾಡಿದ್ದಾರೆ. ಟೋಟಲಿ 3 years ಆಯಿತು. 3 ವರ್ಷದ ವೇಕೆನ್ಸಿಯನ್ನ ಸೇರಿಸಿಬಿಟ್ಟು 3588 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಅತಿ ಕಡಿಮೆ ಹೈಟ್ ಇರ್ತದ. ಇಂಡಿಯನ್ ಆರ್ಮಿಗೆ ಎಷ್ಟು ಹೈಟ್ ಇರ್ತಲ್ಲ ಅದಕ್ಕೆ ಕಡಿಮೆ ಹೈಟ್ ಇದೆ. ಸೊ ಇದೊಂದು ಗುಡ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಇಂಥ ಅಪಾರ್ಚುನಿಟಿಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಅನ್ಕೊಳ್ತಾ ಇದ್ದೀರಾ ಸರ್ BSF ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳಂತಂದ್ರೆ ಸೊ ಇದೊಂದು ವಜ್ಜಿ ಕೆಲಸ ಸರ್. ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಹುದ್ದೆಯನ್ನ ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀರಿಪ್ಪ ಅಂದ್ರೆ ಮೊದಲಿಗೆ ಅಪ್ಲೈ ಮಾಡಿ, ಟ್ರೈ ಮಾಡಿ, ಆರ್ಡರ್ ಕಾಪಿ ಬಂದ ಮೇಲೆ ವಿಚಾರ ಮಾಡು. ಆಮೇಲೆ ಸರ್ ನಾನು ಹೋಗ್ಬೇಕು ಬಿಡಬೇಕು ಅನ್ನೋದು ಅವಾಗ ಡಿಸೈಡ್ ಮಾಡು. ಸೊ ನೀನು ಅನ್ಕೊಳ್ತಾ ಇದೆಯಾ ಸರ್ ನಾನು ಡೈರೆಕ್ಟ್ ಆಗಿ IPS ಆಗ್ತೀನಿ, ಓಕೆ ಪರವಾಗಿಲ್ಲ ಆಗು, ಆದರೆ ಡ್ರೀಮ್ ಇಟ್ಕೋ. ಬಟ್ ಸಿಕ್ಕ ಅವಕಾಶಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ. ಸೊ ಸಿಕ್ಕ ಅವಕಾಶಗಳನ್ನ ಮಿಸ್ ಮಾಡಿಕೊಂಡು ಇಲ್ಲೇ ಕುಂತಿರ್ತಕ್ಕಂಥ ಎಷ್ಟೋ ಜನಗಳು ಕೊರಗ್ತಾನೆ ಇದ್ದಾರೆ. ಆದ ಕಾರಣಕ್ಕೋಸ್ಕರ ಯಾವುದೇ ಇನ್ಫಾರ್ಮೇಷನ್ ಆಗಿರಲಿ, ಸೊ ಯಾವುದೇ ಒಂದು ಕಾಲ್ಫಾರ್ಮ್ ಆಗಿರಲಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಕ್ಕೆ ಟ್ರೈ ಮಾಡು. ಸೊ ಎಷ್ಟೋ ಜನ ಮಹಿಳೆಯರು ಇರ್ತೀರಾ, ಸರ್ ನನಗೆ ಆಲ್ಮೋಸ್ಟ್ ಅಗ್ನಿವೀರ್ ಅಂದರೆ ಆಗಲ್ಲ ಸರ್, ನಂದು ಹೈಟ್ ಕಡಿಮೆ ಇದೆ, ಸೊ ನನ್ನ ಪೊಲೀಸ್ನಲ್ಲಿ ಕೂಡ ಆಗೋಕ್ಕಾಗಲ್ಲ. ಸೊ ಇಂಥದ್ರಲ್ಲಿ ಕಾಲ್ಫಾರ್ಮ್ ಆಗಿದ್ದರೆ ಮಾಹಿತಿಯನ್ನು ಕೊಡಿ ಸರ್, ನನ್ನ ಡಿಫೆನ್ಸ್ ಅನ್ನೋದು ನನ್ನ ವರದಿಯನ್ನು ಹಾಕ್ಕೊಳ್ಬೇಕಂತ ನನ್ನದೊಂದು ಡ್ರೀಮ್ ಇದೆ ಸರ್ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಆಲ್ ಕಮೆಂಟ್ಸ್ಗಳಾಯಿತು. ಸೊ ಎಲ್ಲ ಕಮೆಂಟ್ಸ್ಗಳಿಗೆ ನಾನು ನೋಡ್ತಾ ಇದ್ದು, ಆದ ಕಾರಣಕ್ಕೋಸ್ಕರ ಈ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, BSF ನಲ್ಲಿ ಈಗಾಗಲೇ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥ 3588 ಹುದ್ದೆಗಳಿಗೆ ಪುರುಷರಿಗೆ ಬೇರೆ ಇರತಕ್ಕಂಥ ಹುದ್ದೆಗಳಿರ್ತಾವೆ, ಮಹಿಳೆಯರಿಗೆ ಬೇರೆ ಇರ್ತಾವೆ. ಅದರ್ವೈಸ್ ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನ ಬೇರೆ ಬೇರೆ ಬಿಡುಗಡೆಯನ್ನು ಕೊಡ್ತಾನೆ. ಅದರ ಜೊತೆಗೆ ಸ್ಟೇಟ್ ವೈಸೇ ಕಟಪ್ ನಿಂತ್ಕೊಳ್ಳುತ್ತೆ. ಯಾವ ಥರ ಅಂತಂದರೆ ಸ್ಟೇಟ್ ವೈಸ್ ಕಟಪ್ ನಿಂತ್ಕೊಳ್ಳುತ್ತಾ. ಸ್ಟೇಟ್ ವೈಸ್ ಕಟಪ್ ನಿಂತ್ಕೊಳ್ಳುತ್ತಂದ್ರೆ ನೀವು ಈ ಸಾರಿ ರೆಡಿ ಆಗಬೇಕು. ಸ್ಟೇಟ್ ವೈಸ್ ಕಟಪ್ ನಿಂತ್ಕೊಳ್ಳುತ್ತಂದ್ರೆ ಸೊ ನಮ್ಮ ಕರ್ನಾಟಕದಲ್ಲಿ ಹೋದ ಸರಿ 2022ರಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥದ್ದು ಜಸ್ಟ್ 35-38 ಮಾರ್ಕ್ಸ್ ತೊಗೊಂಡವರು ಫೈನಲ್ ಕಟಪ್ಗೆ ಸೆಲೆಕ್ಷನ್ ಆಗಿಬಿಟ್ಟು. ಸೊ ಇವಾಗಲೇ ಬರೀ ಡ್ಯೂಟಿ ಮಾಡ್ತಾ ಮಾಡ್ತಾ ಇವಾಗ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. 2 year ಕಂಪ್ಲೀಟ್ ಆದಮೇಲೆ ಅವ್ರ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಚೆನ್ನಾಗಿದೆ ಡ್ಯೂಟಿ ಕೂಡ. ನಿಮಗೂ ಕೂಡ ಗನ್ನನ್ನೇ ಕೊಡ್ತಾರ, ರೈಫಲ್ ಕೊಡ್ತಾರ, ಅದರ ಜೊತೆಗೆ ಯೂನಿಫಾರ್ಮ್ ಕೂಡ ಇರ್ತೈತಿ. BSF ನಲ್ಲಿ ಯಾವ ಥರ ಸ್ಪೆಸಿಲಿಟಿ, ನಿಮ್ಗೆ ಕ್ಯಾಂಟೀನ್ ಕಾರ್ಡ್ ಕೂಡ ಇರ್ತೈತಿ. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಇರ್ತೈತಿ ನಿಮ್ಮ ಹತ್ರ. ಸೊ ಪ್ರತಿ ಒಂದಕ್ಕೂ ಕೂಡ ಇದರಲ್ಲಿ ಸ್ಪೆಸಿಲಿಟಿ ಕೂಡ ಸಿಗ್ತದ. ಓಕೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನೊಂದ್ಸಾರಿ ನಾನು ನಿಮ್ಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಸರ್ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟಿಂಗ್ ಯಾವಾಗ? ಓಕೆ, ಇವಾಗಲೇ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಯಾವಾಗ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭವಾಗಿದೆ 26ನೇ ತಾರೀಕು 7ನೇ ತಿಂಗಳ 2025. ಸೊ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದರ ಜೊತೆಗೆ ಸರ್ ಇದಕ್ಕೆ ಫಿಸಿಕಲ್ ಮೊದಲಿಗೆ ಇರ್ತದ ಅಥವಾ ಲಾಸ್ಟಿಗೆ ಎಕ್ಸಾಮ್ ಆದ್ಮೇಲೆ ಫಿಸಿಕಲ್ ಇರ್ತದ? ಮೊದಲಿಗೆ ಇದಕ್ಕೂ ಫಿಸಿಕಲ್ ಇರ್ತದ. ಸೊ ಯಾವಾಗ ಕಾಲ್ಫಾರ್ಮ್ ಮಾಡಿದ್ರು ಕೂಡ ಫಸ್ಟ್ ಆಫ್ ಆಲ್ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡಿದಾರ. ಸೊ ಫಿಸಿಕಲ್ ನಲ್ಲಿ ಏನಿರ್ತದ ಸರ್, ಹೈಟ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡಿ. ಹೈಟ್ ಬಂದ್ಬಿಟ್ಟು ಪುರುಷರಿಗೆ 165 ಸೆಂಟಿಮೀಟರ್ ಬೇಕಾಗುತ್ತಾ. ಸೊ ಮಹಿಳೆಯರಿಗೆ 155 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿದ್ರೆ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಜಸ್ಟ್ ಬಂದ್ಬಿಟ್ಟು ಬಾಯ್ಸ್ಗೆ 75 ಸೆಂಟಿಮೀಟರ್ ಅಂತ ಹೇಳಿದ್ರು 80 ಸೆಂಟಿಮೀಟರ್ ಇರಬೇಕಾಗುತ್ತಾ. ST ಕ್ಯಾಟಗರಿ ಅವರು ಯಾರಾದರೂ ಬಾಯ್ಸ್ ಇದ್ರೆ 60 ಸೆಂಟಿಮೀಟರ್, ಮಹಿಳೆಯರಿಗೆ 48 ಸೆಂಟಿಮೀಟರ್ ಹೈಟ್ ಕೂಡ ಬೇಕಾಗುತ್ತಾ. ಸೊ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರದ್ದು ಕೂಡ ಹೈಟ್ ಬರ್ತದ. ಸೊ ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ. ಅದರ ಜೊತೆಗೆ ಸರ್ ಇದಕ್ಕೆ ರನ್ನಿಂಗ್ ಎಷ್ಟು ಓಡಬೇಕು? 5 ಕಿಲೋಮೀಟರ್ ರನ್ನಿಂಗ್ ಇರ್ತದ. ಎಷ್ಟು? 5 ಕಿಲೋಮೀಟರ್ ರನ್ನಿಂಗ್ ಇರ್ತದ. 24 ನಿಮಿಷ ಬಾಯ್ಸ್ಗೆ ಟೈಮಿಂಗ್ ಇರುತ್ತೆ. ಎಷ್ಟು? 5 ಕಿಲೋಮೀಟರ್ ರನ್ನಿಂಗ್ ಅನ್ನ 24 ನಿಮಿಷದಲ್ಲಿ ಕವರ್ನ ಮಾಡ್ಕೊಳ್ಬೇಕು. ಅದರ ಜೊತೆಗೆ 1600 ಮೀಟರ್ 1600 ಮೀಟರ್ ಟ್ರ್ಯಾಕ್ ಇರ್ತದ. ಸೊ ಅಕಸ್ಮಾತ್ ಮಹಿಳೆಯರಿಗೆ ರೋಡ್ನೆಲ್ಲಾದ್ರೂ ಬಿಡ್ಬೋದು. ಅದು ಯಾರಿಗೆ? ಮಹಿಳೆಯರಿಗೆ ಅಂದ್ರೆ ಲೇಡೀಸ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು ಟೈಮಿಂಗ್ ಅಂದ್ರೆ 8.5 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು? 8:30 ಟೈಮಿಂಗ್ ಇರ್ತೈತಿ. ಆರಾಮ್ಸಾಗಿ ನೀವು ಕೂಡ ಕವರ್ ಅನ್ನ ಮಾಡ್ಕೋಬಹುದು. ಇಷ್ಟ ಇರ್ತದೆ. ಓಕೆ, ಇದರಲ್ಲಿ ಹೈ ಜಂಪ್ ಲಾಂಗ್ ಜಂಪ್ ಏನು ಕೂಡ ಇರೋದಿಲ್ಲ. ಜಸ್ಟ್ ನಿಮ್ಗೆ ರನ್ನಿಂಗು, ಹೈಟ್, ಚೆಸ್ಟ್, ವೇಟ್ ಇಷ್ಟು ಮಾತ್ರ ಚೆಕಿಂಗ್ ಇರ್ತದ. ಸರ್ ನಾನು 5 ಕಿಲೋಮೀಟರ್ ರನ್ನಿಂಗ್ ಅಂದರೆ ಫಸ್ಟ್ಗೆ ಫಿಸಿಕಲ್ ಇದೆ ಸರ್, ನಾನು ಫಿಸಿಕಲ್ನಲ್ಲೇ ತಯಾರಿ ಮಾಡೋದು ಹೇಗೆ? ಸರ್ ನಮ್ಮ ಅಕಾಡೆಮಿದಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಬಂದರೆ ನಿಮ್ಗೆ ಗೊತ್ತಾಗುತ್ತಾ. ನಮ್ಮ ಹತ್ರ ಫಿಸಿಕಲ್ ಟ್ರೈನಿಂಗ್ 3 ತಿಂಗಳ ಉಚಿತವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡ್ತಾ ಇದೀವಿ.
ಫುಡ್ ಆ್ಯಂಡ್ ಅಕೊಮಡೇಷನ್ ಮಾತ್ರ ಫೀಸನ್ನು ಕಟ್ಕೊಳ್ಬೇಕು. ನೀವೇನಾದರೂ ಬಂದು ಈ ಫಿಸಿಕಲ್ ಬ್ಯಾಚ್ಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಬಂದು ಜಾಯ್ನ್ ಕೂಡ ಆಗಬಹುದು. ಓಕೆ ಸರ್, ಇದ್ರ ಕ್ವಾಲಿಫಿಕೇಶನ್ ಏನು ಅದೊಂದು ಸರಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್. ಕ್ವಾಲಿಫಿಕೇಶನ್ ನೋಡ್ಕೊಳ್ರಿ, ಏಜ್ ಒಂದು ಸರಿ ಕನ್ಫರ್ಮೇಶನ್ ನೋಡ್ಕೊಳ್ಳಿ. 18 ಏಜ್, 18 ಏಜ್ ಅಂತ ಹಿಡಿದು 25 ಏಜ್ ಮಟ್ಟ ಇದ್ದವರು ಜನರಲ್ ಆಗಿರಲಿ EWS ಕ್ಯಾಟಗರಿ ಅವರು ಅಪ್ಲಿಕೇಶನ್ಗಳನ್ನ ಹಾಕೊಳ್ಬಹುದು. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಾದರೂ ನಿಮ್ದು ಸರ್ಟಿಫಿಕೇಟ್ ಇತ್ತು, ಸೊ ನೀವು OBC ಯಲ್ಲಿ ಬರ್ತಾ ಇದ್ದೀರಿ ಅಂತಂದ್ರೆ ಸೊ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. 18 to 28 ಮಟ್ಟ ಹಾಕ್ಬೋದು. SC ST ಕ್ಯಾಟಗರಿ ಯಾರಾದರೂ ಇದ್ರೆ ಸೊ ನಿಮ್ಗೆ ಬಂದ್ಬಿಟ್ಟು 30 ಏಜ್ ಮಟ್ಟ ಇರುತ್ತೆ. 18 to 30 ಏಜ್ ಮಟ್ಟ ನಿಮ್ಗೆ ಇದರಲ್ಲಿ ಏಜ್ನಲ್ಲಿ ಸಡಿಲಿಕೆ ಇರ್ತದ. ಸರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಸೊ ಇಲ್ಲಿ ಕಾನ್ಸ್ಟೇಬಲ್, ಕಾರ್ಪೆಂಟರ್, ಪ್ಲಂಬರ್, ಅದೇ ತರನಾಗಿ ಪೇಂಟರ್, ಎಲೆಕ್ಟ್ರಿಷಿಯನ್, ಪಂಪ್ ಆಪರೇಟರ್ ಮತ್ತೆ ಅಪಾಸ್ಟರ್ ಅಂತ ಹೇಳಿ. ಸೊ ಇವೆಲ್ಲ ಹುದ್ದೆಗಳೇನಿದೆಯಲ್ಲ ಇದಕ್ಕೆ 10ನೇ ತರಗತಿ ಜಸ್ಟ್ ಮುಗಿದಿರಬೇಕು. ಅದರ ಜೊತೆಗೆ 2 ಇಯರ್ ಸರ್ಟಿಫಿಕೇಟ್ ITI ಕಂಪ್ಲೀಟ್ ಮಾಡಿರಬೇಕು. ಟ್ರೇಡ್ ಅಂದ್ರೆ ನೀವು ಈ ಟ್ರೇಡ್ಗೆ ITI ಕೋರ್ಸ್ ಇರುತ್ತೆ, ಆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರಬೇಕು. ಅದರ ಜೊತೆಗೆ ಇರಲಿಲ್ಲಪ್ಪ ಅಂತಂದ್ರೆ 1 ಇಯರ್ ಸರ್ಟಿಫಿಕೇಟ್ ಆದರೂ ITIದು ಹೊಂದಿರಲೇಬೇಕು. ಸರ್ ಸರ್ಟಿಫಿಕೇಟ್ ಇಲ್ಲದಂಥ ವೇಕೆನ್ಸಿಗಳು ಯಾವಿದಾವೆ? ಓಕೆ, ಅದನ್ನು ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ. ಸೊ ಕಾನ್ಸ್ಟೇಬಲ್, ಕಾಬ್ಲರ್, ಟೇಲರ್, ವಾಷರ್ಮೆನ್, ಬಾರ್ಬರ್, ಸ್ವೀಪರ್, ಕೋಜಿ ಇವೆಲ್ಲದರದ್ದು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರಲ್ಲ, ಕನ್ನಡದಲ್ಲಿ ಯಾವ ಥರ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಕೊಳ್ರಿ, ಕಾರ್ಪೆಂಟರ್ ಅಂದರೆ ಬಡಿಗಿತನ, ಪ್ಲಂಬರ್ ಅಂದರೆ ಪೈಪ್ಲೈನ್ ಮಾಡ್ತಾರಲ್ಲ ಅವರು, ಪೇಂಟರ್ ಅಂದರೆ ಪೇಂಟಿಂಗ್ ಮಾಡೋದು, ಎಲೆಕ್ಟ್ರಿಷಿಯನ್ ಅಂದರೆ ಎಲೆಕ್ಟ್ರಿಕ್ ವರ್ಕ್ ಮಾಡೋದು. ನೆಕ್ಸ್ಟ್ ಅದೇ ಥರನಾಗಿ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ರಿ, ಕಾಬ್ಲರ್ ಅಂದರೆ ಸೊ ಶೂಸನ್ನು ಕ್ಲೀನ್ ಮಾಡೋದು, ಪಾಲಿಶ್ ಮಾಡೋದು ಈ ಥರ. ಟೇಲರ್ ಅಂದರೆ ಟೇಲರ್ ವರ್ಕ್ ಮಾಡೋದು, ವಾಷರ್ಮನ್ ಅಂದರೆ ಕ್ಲೀನ್ ಮಾಡೋದು, ಬಾರ್ಬರ್ ಅಂದರೆ ಕಟಿಂಗ್ ಮಾಡೋದು, ಸ್ವೀಪರ್ ಅಂದರೆ ಸೊ ಹೌಸ್ ಕ್ಲೀನಿಂಗ್ ಮಾಡೋದು. ಅದರ ಜೊತೆಗೆ ಯೂಕು ಟ್ರೇಡ್ಗಳನ್ನು ನೋಡ್ಕೊಳ್ರಿ, ಕಾಬ್ಲರು, ಟೇಲರು, ವಾಷರ್ಮೆನ್ನು, ಅದರ ಜೊತೆಗೆ ಸ್ವೀಪರು, ಬಾರ್ಬರು ಅಂತ ಏನಿದಾವಲ್ಲ 10ನೇ ತರಗತಿ ಮುಗಿದಿರಬೇಕು. ಏನೋ ಜಸ್ಟ್ 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ಆ ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುವುದಿಲ್ಲ. ಈಗ ನಾ ಹೇಳಿರ್ತಕ್ಕಂಥ ಟ್ರೇಡ್ಗಳಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗೋದಿಲ್ಲ, ಜಸ್ಟ್ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಇವಕ್ಕಂತ ಟ್ರೇಡ್ ಟೆಸ್ಟ್ ಇರುತ್ತೆ, ಟ್ರೇಡ್ ಟೆಸ್ಟ್ನಲ್ಲಿ ಕ್ವಾಲಿಫೈ ಆಗಬೇಕು. ಟ್ರೇಡ್ ಟೆಸ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಟ್ರೇಡ್ ಟೆಸ್ಟನ್ನು ನೀವು ಕ್ವಾಲಿಫೈ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಸರ್ ನೆಕ್ಸ್ಟ್ ಕುಕ್ಕು, ವಾಟರ್ ಕ್ಯಾರಿಯರು, ವೇಟರ್ ಅಂತ ಹೇಳಿಸಿಂದ ಸೊ ಇವಕ್ಕೆ ಬಂದ್ಬಿಟ್ಟು 10ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ NSQF ಸರ್ಟಿಫಿಕೇಟ್ ಅಂತ ಹೇಳಿಸಿಂದ, ಯಾವುದು NSQF ಸರ್ಟಿಫಿಕೇಟ್, ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಅಂತ ಹೇಳಿಸಿಂದ. ಸೊ ಈ ಸರ್ಟಿಫಿಕೇಟ್ ಅನ್ನ ಲೆವೆಲ್ 1 ಅಂತ ಹೇಳಿಸಿಂದ ಕೋರ್ಸ್ ಅನ್ನು ನಾವು ಕೊಟ್ಟಿರ್ತಾರ. ಸೊ ಇದು ಕಿಚನ್ ಫ್ರಮ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್, ಸೊ ಕಾರ್ಪೊರೇಷನ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ ಅಂತ ಹೇಳಿಸಿಂದ, ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವಕ್ಕೆ ಅಂತ ಹೇಳಿಸಿಂದ. ಸೊ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲ, ಔಟ್ ಆಫ್ ಸ್ಟೇಟ್ ನಲ್ಲಿ ಈ ಸರ್ಟಿಫಿಕೇಟ್ಗೆ ಕೋರ್ಸ್ಗಳನ್ನ ಮಾಡಬೇಕು. ಸೊ 6 ಮಂತ್ ಕೋರ್ಸು, 1 ಇಯರ್ ಕೋರ್ಸು, 2 ಇಯರ್ ಕೋರ್ಸ್ ಅಂತ ಹೇಳಿಸಿಂದ ಈ ತರ ಕೋರ್ಸ್ಗಳಿರ್ತಾವೆ. ಆ ಕೋರ್ಸ್ಗಳನ್ನ ಮಾಡಿದರೆ ಮಾತ್ರ ನಿಮ್ಗೆ NSQF ಸರ್ಟಿಫಿಕೇಟ್ ಸಿಗ್ತದ. ನಿಮಗೆ ಯಾರಾದರೂ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ಸೊ ಕರೆಕ್ಟಾಗಿ ಚೆಕಿಂಗ್ ಮಾಡ್ಕೊಂಡ್ಬಿಟ್ಟು ಯಾರು ಕೂಡ ಫ್ರಾಡ್ ಆಗಕ್ಕೆ ಹೋಗ್ಬೇಡ್ರಿ. ಅದು ರಿಯಲ್ ಇದೆನಾ ಫೇಕ್ ಇದೆನಾ, ಸೊ ಫೇಕ್ ಡಾಕ್ಯುಮೆಂಟ್ ಅಂದ್ರೆ ಫೇಕ್ ಸರ್ಟಿಫಿಕೇಟ್ಗಳನ್ನ ತೆಗೆಸ್ಕೊಡ್ತಿರ್ತಾರ. ಸೊ ಒಂದು ಸ್ವಲ್ಪ ಅದ್ರ ಬಗ್ಗೆ ಗಮನ ವಹಿಸಿ, ಸೊ ಅದು ರಿಯಲ್ ಇದೆನೋ ಫೇಕ್ ಇದೆನೋ ಚೆಕ್ ಮಾಡಿಬಿಟ್ಟು ಆ ಸರ್ಟಿಫಿಕೇಟ್ಗಳನ್ನ ತೊಗೊಳಕ್ಕೆ ಟ್ರೈ ಮಾಡ್ರಿ. ಓಕೆ, ಅದ್ರ ಬಗ್ಗೆ ನಾನು ಜಾಸ್ತಿ ಇನ್ಫಾರ್ಮೇಷನ್ ಅನ್ನು ಕೊಡೋದಿಲ್ಲ. NSQF ನಿಮ್ಗೆ ಗೊತ್ತಿರ್ತದೆ ಆಲ್ಮೋಸ್ಟ್ ಅಲ್ಲ, ಯಾರು ಫ್ರಾಡ್ ಆಗಿ ದುಡ್ಡನ್ನು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ಗಳೇನಿದಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರೋದಿಲ್ಲ, ಅಂಥವ್ಕೆ ಅಪ್ಲೈ ಮಾಡ್ರಿ. ಈ ಸರ್ಟಿಫಿಕೇಟ್ ನಿಮ್ಗೆ ರಿಯಲ್ ಆಗಿ ಸಿಗ್ತದ ಅಂತಂದ್ರೆ ಸೊ ಕೋರ್ಸ್ ಮಾಡಿದ್ರೆ ಮಾತ್ರ ಈ ಸರ್ಟಿಫಿಕೇಟ್ ಅಂತ ತಗೊಳ್ರಿ. ಇನ್ನು ಉಳಿದಿರ್ತಕ್ಕಂಥವ್ರು ಫ್ರಾಡ್ ಆಗಿ ನಿಮ್ಗೆ ತೆಗೆದುಕೊಡ್ತಿರ್ತಾರೆ, ಅವ್ನು ಯಾವನು ಕೂಡ ತಗೊಳಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಸರ್ ಎಕ್ಸಾಮ್ ಸಿಲೆಬಸ್ ಅಂತ ಹೇಳ್ಬಿಡಿ. ಎಕ್ಸಾಮ್ ಸಿಲೆಬಸ್ ಸೊ ಫಿಸಿಕಲ್ ಎಲ್ಲಿ ಬರ್ತದ? ನಮ್ಮ ಕರ್ನಾಟಕದವರಿಗೆ ಇಲ್ಲೇ ಬೆಂಗಳೂರಲ್ಲಿ BSF ಹೆಡ್ ಕ್ವಾರ್ಟರ್ಸ್ ಇದೆಯಲ್ಲ, ಸೊ ಅಲ್ಲೇ ಫಿಸಿಕಲ್ ಇರ್ತದೆ ನಿಮ್ಗೆ. BSF ಹೆಡ್ ಕ್ವಾರ್ಟರ್ಸ್ನಲ್ಲೇ ಫಿಸಿಕಲ್ ಇರ್ತದ. ಓಕೆ ಸರ್, ಇದಕ್ಕೆ ಎಕ್ಸಾಮ್ ಲ್ಯಾಂಗ್ವೇಜ್ ಏನು, ಅದರ ಜೊತೆಗೆ ನೆಗೆಟಿವ್ ಇರ್ತದ ಇಲ್ಲ, ಸೊ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನಿರ್ತದ ಅದನ್ನು ಕೂಡ ಇನ್ಫಾರ್ಮೇಷನ್ ಕೊಡಿ. ಓಕೆ, ಇಲ್ಲಿ ಬಂದ್ಬಿಟ್ಟು 100 ಕ್ವಶನ್ಸ್ಗಳಿರ್ತಾವೆ. ಎಷ್ಟು? 100 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಇರ್ತದ. ಎಷ್ಟು? 100 ಕ್ವಶನ್ಸ್, 100 ಮಾರ್ಕ್ಸ್ ಇರ್ತೈತಿ. ಕಂಪ್ಯೂಟರ್ ಬೇಸ್ಡ್ CBT ಎಕ್ಸಾಮ್ ಇರೋದು. ಮೊದಲಿಗೆ ಆಫ್ಲೈನ್ಗಳಿದ್ದವು 2022ರಲ್ಲಿ, ಅದನ್ನು ಇಂಗ್ಲೀಷ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ ಅಂತ ಹೇಳ್ಕೇಶಂದ, ಜನರಲ್ ಅವೇರ್ನೆಸ್ಸು ಮತ್ತು ಜನರಲ್ ನಾಲೆಜ್ ಅಂತ ಹೇಳ್ಕೇಶಂದ 25 ಕ್ವಶನ್ಸ್ಗಳಿರ್ತಾವೆ, 25 ಮಾರ್ಕ್ಸ್ ಇರುತ್ತೆ. ಅದರ ಜೊತೆಗೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂದರೆ ಮ್ಯಾಥ್ಸ್ ಏನಂತೀವಲ್ಲ ಅದು 25 ಕ್ವಶನ್ಸ್ಗಳಿರ್ತಾವೆ, 25 ಮಾರ್ಕ್ಸ್ ಇರ್ತದೆ. ಅದೇ ತರನಾಗಿ ಅನಾಲಿಟಿಕ್ ಆಪ್ಟಿಟ್ಯೂಡ್ ಆ್ಯಂಡ್ ಎಬಿಲಿಟಿ ಅಬ್ಸರ್ವ್ ದ ಪ್ಯಾಟರ್ನ್ಸ್ ಅಂತ ಹೇಳ್ಕೇಶಂದ
ಸೊ 25 ಕ್ವಶನ್ಸ್ಗಳು 25 ಮಾರ್ಕ್ಸ್ ಇದರಲ್ಲಿ ಇರ್ತದ. ಯಾಕಂದ್ರೆ ರೀಸನಿಂಗ್ ಏನಂತೀವಲ್ಲ ಅದು 25 ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ ಬೇಸಿಕ್ ಇಂಗ್ಲಿಷ್ ಮತ್ತು ಹಿಂದಿ, ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ 25 ಕ್ವಶನ್ಸ್ಗಳು ಇರ್ತಾವೆ, 25 ಮಾರ್ಕ್ಸ್ ಇರ್ತದ. ಟೋಟಲಿ 100 ಕ್ವಶನ್ಸ್ಗಳು ಇರ್ತಾವೆ, 100 ಮಾರ್ಕ್ಸ್ ಇರ್ತೈತಿ. 2 ತಾಸು ಟೈಮಿಂಗ್ ಇರುತ್ತೆ. ಎಷ್ಟು? 2 ಅವರ್ಸ್. ನೋಡ್ರಿ SSCಗೆಲ್ಲ 100 ಎಷ್ಟು ಟೈಮಿಂಗ್ ಬರೀ 1 ತಾಸು ಕೊಡ್ತಾರೆ, ಇಲ್ಲಿ 2 ತಾಸು ಇರ್ತೈತಿ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ಇದರಲ್ಲಿ OMR ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, OMR ಬೇಸ್ಡ್ ಇರ್ತೈತಿ. ಇದರಲ್ಲಿ ಯಾವುದೇ ತರನಂತ ನೆಗೆಟಿವ್ ಇದೆಯೋ ಇಲ್ಲೋ ಅಂತ ಕೇಸಿಂದ ಏನೂ ಕೂಡ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅದ್ರ ಬಗ್ಗೆ ಏನೋ ಅಪ್ಡೇಟ್ ಬಂತಂದ್ರೆ ನಾನು ಕೊಡ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ್ರಿ. ಮೊದಲಿಗೆ ಏನು ಕಾಲ್ಫರ್ ಮಾಡಿದ್ರಲ್ಲ BSF ನಲ್ಲಿ ಯಾವುದೇ ತರನಂತ ನೆಗೆಟಿವ್ ಇರಲಿಲ್ಲ. ಸೊ ಈ ಸರಿನೂ ಕೂಡ ನೆಗೆಟಿವ್ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೆಗೆಟಿವ್ ಐತು ಇಲ್ಲೋ ಅಂತ ಕೇಸಿಂದ ಏನೂ ಕೂಡ ಜಸ್ಟ್ ಇದರಲ್ಲಿ ಇಷ್ಟನ್ನ ಮಾತ್ರ ನೋಟಿಫಿಕೇಶನ್ದಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಪ್ರತಿಯೊಂದು ಇದರಲ್ಲಿ ಕೊಟ್ಟಿದ್ದೀನಿ. NSQ ಬಗ್ಗೆ ಡೌಟ್ ಇತ್ತು, ಆಲ್ಮೋಸ್ಟ್ ಅಲ್ಲಿ ಯಾವ ಟ್ರೇಡಿಗೆ ಏನೇನು ಬೇಕಾಗುತ್ತೆ ಅಂತ ಹೇಳಿ SSLC ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಇದ್ರೂ ಓಕೆ, ಇರಲಿಲ್ಲ ಅಂದ್ರೂ ನಡೀತದ. ಅದರ ಜೊತೆಗೆ ನಿಮ್ದು OBC SC ST ಯಾವುದೇ ಇದ್ರಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ರಿ. NSQ ಲೆವೆಲ್ ಮ್ಯಾಗ ಸರ್ಟಿಫಿಕೇಟ್ ಅನ್ನ ಆ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಆ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ತಗೊಂಡು ಅಪ್ಲಿಕೇಶನ್ಗಳನ್ನ ಹಾಕೊಳ್ಬೇಕು. ಸೊ ಅಕಸ್ಮಾತ್ ನೀವು ಫೈನಲ್ ಸೆಲೆಕ್ಷನ್ ಆದಮೇಲೆ ಆ ಸರ್ಟಿಫಿಕೇಟ್ ಇರಲಿಲ್ಲಪ್ಪ ಅಂದರೆ ಸುಮ್ಮನೆ ತೊಂದರೆ ಕೂಡ ಆಗ್ತದೆ. ಓಕೆ, ಇದೆಲ್ಲ BSF ಯಾರಾದರೂ ಹಾಕ್ಬೇಕು ಅನ್ಕೊಂಡಿದ್ರೆ ಸೊ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ, ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಯಾರು ಕೂಡ ತಲೆ ಕೆಡಿಸ್ಕೊಬೇಡ್ರಿ, ಬರೀ ಕೇವಲ 100 ರೂಪಾಯಿ. ಸೊ ಫೀಸ್ ಬಂದ್ಬಿಟ್ಟು ನಿಮ್ಗೆ 150 ರೂಪಾಯಿ ಫೀಸ್ ಇರುತ್ತೆ. ಎಷ್ಟು ಒಂದ್ಸರಿ ನಾನು ಚೆಕ್ ಮಾಡ್ತೀನಿ ನೋಡ್ಕೊಡ್ರಿ, ನಿಮ್ಗೆ ಎಷ್ಟು ಫೀಸ್ ಇರ್ತದಪ್ಪ ಅಂದರೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 100 ರೂಪೀಸ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇರ್ತದೆ. ಓಕೆ, 100 ರೂಪೀಸ್ ಅಪ್ಲಿಕೇಶನ್ 150. ಸೊ 150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, GST ಅಂತ ಹೇಳಿಕೆಸಿಂದ. ಸೊ ನಿಮ್ಗೆ ಟೋಟಲಿ 150 ರೂಪಾಯಿ, ಮಹಿಳೆಯರಿಗೆ 50 ರೂಪಾಯಿ ಫೀಸ್ ಮಾತ್ರ ಇರ್ತದೆ, ಪುರುಷರಿಗೆ 150 ರೂಪಾಯಿ ಫೀಸ್ ಇರುತ್ತೆ. ಸೊ ಇವತ್ತೇ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ. ಸೊ ಹೋಗಿಬಿಟ್ಟು ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ Gmail ID, ಫೋನ್ ನಂಬರ್ ಇಂಪಾರ್ಟೆಂಟು, ಅದನ್ನು ಯಾವುದೇ ಥರದಂಥ ಪೇರೆಂಟ್ಸ್ ಕೊಡಕ್ಕೆ ಹೋಗ್ಬಿಡ್ರಿ. ನಿಮ್ಮದೇ ಆಗಿರ್ತಕ್ಕಂಥ Gmail ID ಮತ್ತು ಫೋನ್ ನಂಬರನ್ನು ಕೊಟ್ಕೊಳ್ಳಿ. ಓಕೆ, ನೀವೇನಾದರೂ ಸರ್ ನಿಮ್ಮ ಅಕಾಡೆಮಿಗೆ ಬಂದು ನಾವು ಫಿಸಿಕಲ್ಗೆ ಜಾಯ್ನ್ ಆಗ್ಬೇಕು ಸರ್, ನಾನು ಫಿಸಿಕಲ್ ಫಿಟ್ ಆದಮೇಲೆ ಎಕ್ಸಾಮಿಗೆ ಕೂಡ ರೆಡಿ ಆಗ್ಬೇಕಂತ ಅನ್ಕೊಂಡಿದ್ರೆ ನಮ್ಮ ಹತ್ರ ಈಗಲೇ ಫಿಸಿಕಲ್ ಅನ್ನ ಕೊಡ್ತಾ ಇದೀವಿ. ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಸೊ ನೀವೇನಾದರೂ ಫಿಸಿಕಲ್ಗೆ ಬಂದು ಸರ್ ನಾನು ಫಿಸಿಕಲ್ 5 ಕಿಲೋಮೀಟರ್, ಮಹಿಳೆಯರಿಗೆ 16 ಮೀಟರ್ ಸರ್ ನಾನು ಫಿಸಿಕಲ್ ಪಾಸ್ ಆದ್ನಪ್ಪ ಅಂದರೆ ಸೊ ಎಕ್ಸಾಮಿಗೆ ಕೂಡ ರೆಡಿ ಆಗ್ತೀನಿ ಸರ್, ನಾನು ಈ ಸಾರಿ BSF ಟ್ರೇಡ್ಸ್ಮನ್ ವರದಿಯನ್ನು ಹಾಕೊಳ್ಳೇಬೇಕಂತ ಕನಸನ್ನು ಕಟ್ಕೊಂಡಿದ್ರಿಯಪ್ಪ ಅಂದರೆ ನಮ್ಮ ಹತ್ರ ಈಗಾಗಲೇ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ನೀವು ಫಿಸಿಕಲ್ ಫಸ್ಟ್ಗೆ ಫೇಸ್ 1 ಫಿಸಿಕಲ್ ಇರುತ್ತೆ, ಫಿಸಿಕಲ್ ಆದಮೇಲೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಆದಮೇಲೆ ಮೆಡಿಕಲ್ ಚೆಕಿಂಗ್ ಇರುತ್ತೆ, ಫೈನಲ್ ಸೆಲೆಕ್ಷನ್ ಆದ್ರಪ್ಪ ಅಂತಾರೆ ಸೊ ಕಂಪ್ಲೀಟ್ ಆಗಿ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಬಂದು ನಮ್ಮ SJ ಡಿಫೆನ್ಸ್ ಅಕಾಡೆಮಿಗೆ ಬಂದು ಈಗಾಗಲೇ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ, ಬಂದು ಫಿಸಿಕಲ್ಗೆ ಜಾಯಿನ್ ಕೂಡ ಆಗ್ಬೋದು. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇದ್ರೆ BSF ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟನು ಇದರ ಎಕ್ಸಾಮ್ ಆಯಿತು, ಇದರ ಏನೇ ಒಂದು ಅಡ್ಮಿಟ್ ಕಾರ್ಡ್ ಆಯಿತು, ಅದೇ ತರನಾಗಿ ರಿಸಲ್ಟ್ ಆಯಿತು, ಇದ್ರದ್ದು ಏನೋ ಫಿಸಿಕಲ್ ಅಪ್ಡೇಟ್ ಆಯಿತು, ಯಾವುದೇ ಒಂದು ಇನ್ಫಾರ್ಮೇಷನು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಒಂದು ಪ್ರೈವೇಟ್ ಜಾಬ್ದು ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಸೊ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್ ಅಂತ ಅನ್ಕೊಂಡಿದ್ರೆ ಸೊ ನಿಮ್ಮ ಅನಿಸಿಕೆ ಏನು ಅನಿಸ್ತಾ ಇದೆ, ಸೊ ಏನೋ ಇದ್ರೂ ಕೂಡ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಸೊ ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಸರ್ ಅಂತ ಹೇಳಿ ಯಾರು ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಸೊ ನಾನು ಪ್ರತಿಯೊಂದು ಕಮೆಂಟನ್ನು ಓದಿರ್ತೀನಿ, ಬಟ್ ನನಗೆ ಪ್ರತಿಯೊಂದಕ್ಕೂ ರಿಪ್ಲೈ ಕೊಡೋಕ್ಕಾಗಿಲ್ಲ. ಅದರದೇ ಆಗಿರ್ತಕ್ಕಂಥ ನಿಮ್ಗೆ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಮೆಂಟ್ಗಳಿದ್ರೆ ಸೊ ಅದಕ್ಕೆ ನಾನು ವಿಡಿಯೋ ಕೂಡ ಮಾಡಿ ಹಾಕಿರ್ತೀನಿ. ಓಕೆ, ನಿಮ್ಮ ಸ್ನೇಹಿತನಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡು, ಒಂದು ಲೈಕ್ ಮಾಡಿರಿ. ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟು ಕೂಡ ಬರ್ತದ. ಬಂದ್ಬಿಟ್ಟು ಅಗ್ನಿವ್ ರಿಸಲ್ಟ್ ಇನ್ನೂ ಬಂದಿಲ್ಲ, ಬರುವಂಥ ಇವತ್ತು ಸಂಡೇ ಬರೋಕ್ಕಾಗಿಲ್ಲ. ಸೊ ನಾಳೆ ಆದರೂ ನಿಮ್ಮ ರಿಸಲ್ಟ್ ಬರ್ತದ. ಸೊ ಇವತ್ತಾದ್ರೂ ಯಾವಾಗಾದರೂ ಬಂದರೆ ನಾನು ರಿಸಲ್ಟ್ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.